ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು. ನಾವು ಇವಾಗ ದೊಡ್ಡ ಬೇಟ್ರಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ. ದೊಡ್ಡ ಬೇಟ್ರಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಸೇರಿರುವಂಥ ಈ ಗ್ರಾಮದ ನಮ್ಮ ರೈತರು ಏನೆಲ್ಲ ಒಂದು ವ್ಯವಸಾಯ ಮಾಡಿದ್ದಾರೆ, ಯಾವ ಥರ ದೇವಸ್ಥಾನಗಳು ಕಟ್ಟಿದ್ದಾರೆ, ಯಾವ್ಯಾವ ಥರ ಮನೆಗಳು ಕಟ್ಟಿದ್ದಾರೆ, ಅದನ್ನು ವೀಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಏನೆಲ್ಲ ಒಂದು ನೋಡಿ, ಇದೇ ದೊಡ್ಡ ಬೇಟ್ರಳ್ಳಿ ಗ್ರಾಮ. ದೊಡ್ಡ ಬೇಟ್ರಳ್ಳಿ ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್, ಧನ್ಯವಾದಗಳು. ಈ ಊರಲ್ಲಿ ಬ್ರಹ್ಮಲಿಂಗೇಶ್ವರ ಅಂತ ದೇವಸ್ಥಾನ ಐತೆ, ತುಂಬ ಫೇಮಸ್ ಅದು. ಅದನ್ನು ನಿಮಗೆ ಒಂದು ದಿವಸ ವೀಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ನೋಡಿ, ಬೇಟ್ರಳ್ಳಿಲಿ ಒಳ್ಳೊಳ್ಳೆ ಮನೆಗಳವೆ. ಇಲ್ಲಿ ಒಳ್ಳೊಳ್ಳೆ ಮನೆಗಳು, ಕಂಬದ ಮನೆಗಳು, ತೊಟ್ಟಿ ಮನೆಗಳು, ಕೈ ಹೆಂಚು ಮನೆಗಳು. ನೋಡಿ ನಮ್ಮ ರೈತರು ಹಸುಗಳು ಯಾವ ಥರ ಕಟ್ಟಾಕಿದ್ದಾರೆ, ಯಾವ ಥರ ಸಾಕ್ತಿದ್ದಾರೆ. ಮನೆ ಹತ್ರ ಹಾಲುಂಡೆ ಡೈರಿ ಫೇಮಸ್ಸು ಊರಲ್ಲಿ. ಅದೇ ಥರ ಇದು ಕಲ್ಯಾಣಿ ನೋಡಿ, ಶಂಕರಾಚಾರ್ಯರದು ಮಠ, ಅದು ತುಂಬ ಫೇಮಸ್ಸು ಮಠ. ಈ ಊರಲ್ಲಿ ಆಮೇಲೆ ರೈಲ್ವೆ ಸ್ಟೇಷನ್ ಕೂಡ ಐತೆ ದೊಡ್ಡದಾಗೆ. ನೋಡಿ, ಎಲ್ಲ ರೈಲುಗಳು ಇಲ್ಲಿ ಬಂದು ನಿಲ್ಲಿಸ್ತವೆ, ಸ್ಟಾಪ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತವೆ ಮೈಸೂರಿಗೆ. ನೋಡಿ, ಬ್ಯಾಡ್ರಳ್ಳಿ ಬಿಗ್ನೆಸ್ದು ರಾಜ ಅಂತನಲ್ಲ ನಮ್ಮ ಇವನು ಟೈಗರ್ ಪ್ರಭಾಕರು. ಆ ಊರು ಇದು ಬ್ಯಾಡ್ರಳ್ಳಿ. ನೋಡಿ, ಫೇಮಸ್ ಇದು ಬ್ಯಾಡ್ರಳ್ಳಿ ಅಂದರೆ. ಆಲಮನೆಯಲ್ಲಿ ಎತ್ತದ ಕೈ ಇದು. UP ಆಲಮನೆಗಳು ಬೇಜನವೇ ಬ್ಯಾಡ್ರಳ್ಳಿ ಗ್ರಾಮದಲ್ಲಿ. ನಮ್ಮ ರೈತರು ಕಟ್ಟಿರುವಂಥ ಊರು ಇದು ಬ್ಯಾಡ್ರಳ್ಳಿ ಗ್ರಾಮ. ಅದೇ ಥರ ಟೀ ಅಂಗಡಿ ನೋಡಿ, ತುಂಬ ಸಖತ್ತಾಗೈತೆ. ನೋಡಿ, ತಂಪಾಗೈತೆ ಈ ಜಾಗ ಅಂತೂ. ಅದೇ ಥರ ನಮ್ಮ ರೈತರು ಏನೆಲ್ಲ ಒಂದು ವ್ಯವಸಾಯ ಮಾಡಿದ್ದಾರೆ, ಯಾವ ಥರ ಬೆಳೆ ಬೆಳೆದಿದ್ದಾರೆ. ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ಕಬ್ಬು ಆಗ್ಬೋದು, ತೆಗುಮರಗಳು ಆಗ್ಬೋದು, ಅಂಗಡಿ ಮುಂಗಟ್ಟುಗಳು ಕಟ್ಟಿರುವಂಥದ್ದು ಇರ್ಬೋದು. ಅದೇ ಥರ ನಮ್ಮ ತಾತ ಮುತ್ತಾತಿರು ಓದ್ತಿದ್ದಂಥ ಶಾಲೆ ಆಗ್ಬೋದು, ಸ್ಕೂಲ್ ಆಗ್ಬೋದು, ತುಂಬ ಫೇಮಸ್ಸು ಈ ಊರಲ್ಲಿ. ಅದೇ ಥರ ಪಟೋಲಮ್ಮನ ದೇವಸ್ಥಾನ ಕೂಡ ಫೇಮಸ್ಸು ಈ ಊರಲ್ಲಿ. ಯಾವ ಥರ ಟೀ ಮಾಡ್ಕೊಂಡು ಯಾವ ಥರ ಕಷ್ಟಪಡ್ತಿದ್ದಾರೆ ಎಲ್ಲರೂ. ನೋಡಿ, ಯಾವ ಥರ ಅಂಗಡಿಗಳು ಹಾಕೊಂಡು. ನೋಡಿ, ಇಲ್ಲೂ ಯಾವ ಥರ ಕಾಫಿ. ನೋಡಿ, ಆಡು ಕುರಿಗಳು ಯಾವ ಥರ ಕಟ್ಟಾಕಿದ್ದಾರೆ, ಮರಕ್ಕೆ ಮೇಯ್ತಾ ಇದ್ದಾವೆ ಮೇವ ಆಡು ಕುರಿ. ನೋಡಿ, UP ಆಲಮನೆ ಇದು. ನಮ್ಮ ರೈತರು ಕಟ್ಟಿರುವಂಥ ಆಲಮನೆ. ಬೆಲ್ಲ ತೆಗಿತಾರೆ, ಅದರಲ್ಲಿ ಕಬ್ಬಾಡಿಸಿ ಬೆಲ್ಲ ತೆಗಿತಾರೆ. ನೋಡಿ ಯಾವ ಥರ ಐತೆ ಅಂತ ಬಿಟ್ಟರೆ. ಇವಾಗ ನಾವು ಬ್ರಿಡ್ಜ್ ಅಡಿಲಿ ಹೋಗ್ತಿದ್ದೇವೆ. ಬ್ರಿಡ್ಜ್ ಅಡಿಲಿ ಹೋಗ್ತಿದ್ದೇವೆ. ರೈಲ್ವೆ ಬ್ರಿಡ್ಜು ಇದು. ತುಂಬ ಸಗದಾಗಿ ಕಟ್ಟಿದ್ದಾರೆ ನಿಜಕ್ಕೂ. ಅದೇ ಥರ ತುಂಬ ರೋಡ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಪ್ಪ ಆಗ್ತಲ್ಲಪ್ಪ. ನೋಡಿ, ಸೀಮೆ ಹುಲ್ಲು. ನಮ್ಮ ರೈತರು ಆಡು ಕುರಿಗೆ ಬೆಳೆದಿರುವಂಥ ಸೀಮೆ ಹುಲ್ಲು. ನಮ್ಮ ತಾಯಿ ಒಬ್ಬರು ಅಡಸಣೆ ಮಾಡ್ತಾಯಿದ್ದಾರೆ ಕುತ್ಕೊಂಡು, ಜೀವನ ಸಾಗಿಸ್ಬೇಕಲ್ಲ ಏನಾರ ಅಂತ. ನೋಡಿ, ತೆಗುಮರಗಳು ನಮ್ಮ ರೈತರು ಬೆಳೆದಿರುವಂಥ ತೆಗುಮರ. ನೋಡಿ, ಹಳ್ಳಿಕಾರ್ ದನಗಳು ಕಟ್ಟಾಕಿದ್ದಾರೆ, ಮೇಯ್ತಾ ಇದ್ದಾವೆ. ತುಂಬ ಬಿಸಿಲು ಕಂದ್ರಿ ನಿಜಕ್ಕೂ, ಸಿಕ್ಕಾಬಟ್ಟೆ ಬಿಸಿಲು. ನಾವೇನು ತಡ್ಕೋಬೋದು, ಮನುಷ್ಯರುಗಳು ಪ್ರಾಣಿಗಳು ಏನು ತಡ್ದವು. ನೋಡಿ, ಇದೇ ಆಲಮನೆ. ನೋಡಿ, ಇಲ್ಲಿ ಈ ಆಲಮನೆಯಲ್ಲಿ ಶೂಟಿಂಗ್ ನಡೀತಿತ್ತು. ತುಂಬ ಫೇಮಸ್ ಈ ಆಲಮನೆ. ಅದೇ ಥರ ನೋಡಿ, ಪ್ರಯಾಣಿಕರ ನಿಲ್ದಾಣ ಇದು. ತೂಗು ನಿಲ್ದಾಣ, ತೂಗು ನೋಡಿ, ಆಲಮನೆ ಇದು. ಬೆಲ್ದ ನೋಡಿ, ಅಲ್ಲಿ ಗುಡಿ ಹಾಕಿದ್ದಾರೆ. ನೋಡಿ, ಟ್ರ್ಯಾಕ್ಟ್ರಲ್ಲಿ ಕಬ್ಬು ತುಂಬ ನಿಲ್ಲಿಸಿದ್ದಾರೆ. ಒಳ್ಳೊಳ್ಳೆ ಮನೆಗಳು ಕಟ್ಟಾರೆ. ಯಾಕಂದರೆ ಈ ಕಡೆ ಸೈಡು ತುಂಬ ಸಾಗದ ಕಟ್ಟಿದ್ದಾರೆ ಬ್ಯಾಡ್ರಳ್ಳಿ ಗ್ರಾಮದವರು. ನಿಜವಾಗ್ಲೂ ನಮ್ಮ ರೈತರು. ಅದೇ ಥರ ಬನ್ನಿ ನೋಡೋಣ ಏನೇನೋ ಒಂದು ಕಟ್ಟಾಕಿದ್ದಾರೆ. ನೋಡಿ, ಹಸ ಸಾಕಿದ್ದಾರೆ. ಮನೆ ಹತ್ರ ಹಸ ಸಾಕಿದ್ದಾರೆ ನಿಜವಾಗ್ಲೂ. ಅದೇ ಥರ ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ. ಮನೆ ಮುಂದ್ಗಡೆ ಹಳಕಟ್ಟು ಮರಗಳು, ಮಾವಿನ ಮರಗಳು, ಗಸಗಸೆ ಮರಗಳು, ಆಡು ಕುರಿಗಳು, ಎಮ್ಮೆ ದನಗಳು ಯಾವ ಥರ ಸಾಕಿದ್ದಾರೆ ನಮ್ಮ ಬ್ಯಾಡ್ರಳ್ಳಿ ಗ್ರಾಮದ ರೈತರು. ನಿಜವಾಗ್ಲೂ ತುಂಬ ಕಷ್ಟಪಡ್ತಾರೆ. ನೋಡಿ, ಕಷ್ಟಪಡ್ತಾರೆ. ಏನು ಸರ್ಕಾರ ಒಳ್ಳೆ ನಿಗದಿತ ಬೆಲೆ ಕೊಡ್ತಾಯಿಲ್ಲ. ನೋಡಿ, ಪರಂಗಿ ಮರಗಳು ಎಲ್ಲ ಹೋಯ್ತಾ ಕುಂತವೆ. ನಿಜಾಗ ನೀರಿಲ್ದಂತೆ ಪರಂಗಿ ಹಣ್ಣು ಅಲ್ಲೆಲ್ಲ ಕೊಟ್ಟು ಹೋಯ್ತಾ ಕುಂತವೆ. ಪರಂಗಿ ಗಿಡದಲ್ಲಿ ತೋಟ ಇದು ಪರಂಗಿ ತೋಟ. ನೋಡಿ, ನೋಡಿ, ಬೆಟ್ಟ ಗುಡ್ಡಗಳು ಯಾವ ಥರ ಐತೆ ನಿಜಕ್ಕೂ. ಒಳ್ಳೊಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು ಇಲ್ಲೂ ಕೂಡ ಬ್ಯಾಡ್ರಳ್ಳಿ ಗ್ರಾಮಕ್ಕೆ ಬಂದರೆ. ನಿಜಕ್ಕೂ ತುಂಬ ಸಾಕಾಗೈತೆ ಊರಂತೂ, ಫೇಮಸ್ಸು. ರೈತರು ನಿಜಕ್ಕೂ ತುಂಬ ಕಷ್ಟಪಡ್ತಾರೆ. ಏನು ಮಾಡೋದು, ಕಷ್ಟಪಡಲೇಬೇಕಲ್ಲ ರೈತರು.